ಮಾತು ಮನೆ ಕೆಡಿಸ್ತು, ತೂತು ಉರಿಯುವಂತ ಒಲೆಯನ್ನ ಕೆಡಿಸ್ತು ಅನ್ನುವಂತ ಮಾತಿದೆ. ಸಿದ್ದರಾಮಯ್ಯನವರು ಆಡಿದಂತ ಮಾತು ಈಗ ಆಲ್ರೆಡಿ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ವಿವಾದವನ್ನ ಸೃಷ್ಟಿ ಮಾಡಿರುವಂಥದ್ದು. ಮತ್ತೊಂದ್ ಕಡೆ ಸ್ವಾಮೀಜಿಗಳು ಕೂಡ ಕಿಡಿಕಾರ್ತಾ ಇದ್ದಾರೆ. ಅದರ ರೀತಿಯಾಗಿ ಕೇಸರಿ ಪಡೆ ಕೂಡ ಸಿದ್ದರಾಮಯ್ಯನವರ ಹೇಳಿಕೆಯ ವಿರುದ್ಧವಾಗಿ ಕಿಡಿಕಾರ್ತನೇ ಇರುವಂಥದ್ದು. ಆ ಕಿಚ್ಚು ಮಾತ್ರ ಇನ್ನೂ ಆರ್ತಾ ಇಲ್ಲ. ಏನೇನೆಲ್ಲ ಆಯ್ತು ಇವತ್ತು ಅನ್ನೋದನ್ನ ನೋಡ್ಕೊಂಡ್ಬರೋಣ. ಜೈನ್ ಹೆಣ್ಮಕ್ಳೆಲ್ಲ ತಲೆ ಮೇಲೆ ಶಿರ್ಗ ಹಾಕಳಲ್ವಾ? ಹಿಂದೂ ಹೆಣ್ಮಕ್ಳುಗಳು ಹಾಕಲ್ವಾ? ಸ್ವಾಮೀಜಿಗಳು ಹಾಕಳಲ್ವಾ ತಲೆ ಮೇಲೆ? ಹಾಕೊಳ್ಳಿ ಬಿಡಿ, ಏನ್ ನಿಮ್ಗೆ ತೊಂದರೆ ಏನು? ಬಿಜೆಪಿ ಅವ್ರಿಗೆ ಉತ್ತರ ಕೊಡಲ್ಲ ನಾನು. ಸ್ವಾಮೀಜಿ ಅವ್ರ ಬಗ್ಗೆ ಗೌರವ ಇದೆ ಅಷ್ಟೇ, ಗೊತ್ತಾಯ್ತಾ? ಅಷ್ಟು ಬರೀ ಅಷ್ಟು ತೋರ್ಸಾಗಿದ್ರೆ ಅಷ್ಟು ತೋರ್ಸು, ಅಲ್ಲ ಸುಮ್ಮನೆ ಇರು. ಸತ್ಯ ಯಾವುದು, ಯಾರು ಯಾರ ಹೇಳಿಕೆಯನ್ನ ತಿರುಚಿದ್ದಾರೆ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯ ನಿನ್ನೆ ಆಡಿದ ಮಾತನ್ನ ಸಮರ್ಥಿಸಿಕೊಂಡ್ರು. ಆರ್ಎಸ್ಎಸ್ ಮೇಲಿರುವಂತ ಸಿಟ್ಟನ್ನ ಪ್ರಶ್ನೆ ಮಾಡಿದ ಮಾಧ್ಯಮದವರ ಮೇಲೂ ಕೂಡ ಸಿದ್ದರಾಮಯ್ಯ ಸಿಟ್ಟನ್ನ ಹೊರಹಾಕಿದ್ರು. ಅದು ಬೇಡ, ಸರ್ಕಾರಕ್ಕೆ ಹೇಳಿದ್ದೀನಿ ಕೊಡ್ಬೇಕು ಅಂತೀನಿ. ರಿಯಾಕ್ಷನ್ ಏನು ಅದಕ್ಕೆ? ನೀನು ಏನು RSS ಇದ್ದಾಗಿದೆಯಲ್ಲ, ಪರೀಕ್ಷೆ ಅಲ್ಲ ನಾನು ಹೇಳದ್ದು. ಅರ್ಥ ಆಗುತ್ತೆ ಇಲ್ವೇನ್ರಿ ನಿಮ್ಗೆ? ಸಿದ್ದರಾಮಯ್ಯನವರು ಸ್ವಾಮೀಜಿಗಳ ಬಗ್ಗೆ ಆಡಿದ ಮಾತಿನಿಂದ ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಆಕ್ರೋಶಗಳು ಶುರುವಾಗಿದೆ. ಆದ್ರೆ ಬಿಸಿ ತುಪ್ಪ ತಿನ್ನಂಗೂ ಇಲ್ಲ, ಉಗುಳಂಗೂ ಇಲ್ಲ ಅನ್ನುವ ಹಾಗೆ ಸಿದ್ದರಾಮಯ್ಯ ಬಗ್ಗೆ ಮಾತನಾಡೋಕೂ ಆಗದೆ, ಸುಮ್ಮನಿರೋಕೂ ಕೂಡ ಆಗದೆ ಪ್ರಶ್ನೆ ಬಂದ್ರೆ ಜಾರಿಕೊಳ್ತಿದ್ದಾರೆ. ಸಿದ್ದರಾಮಯ್ಯ ಮೇಲೆ ಸ್ವಪಕ್ಷದವರೇ ವರಿಷ್ಠರಿಗೂ ದೂರನ್ನ ಕೂಡ ಕೊಟ್ಟಿದ್ದಾರಂತೆ. ಅವ್ರಿಗೂ ಎಲ್ಲ ಧರ್ಮ, ಎಲ್ಲ ಸ್ವಾಮೀಜಿಗಳ ಬಗ್ಗೆ, ಎಲ್ಲ ಪೀಠಗಳ ಬಗ್ಗೆ ಅವ್ರಿಗೆ ಅಪಾರವಾದಂಥ ಗೌರವ, ವಿಶ್ವಾಸ ಕೂಡ ಇದೆ. ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ಧರ್ಮ ಪೀಠಗಳಿಗೆ ಬೇಕಾದ ಸಹಾಯಗಳನ್ನೆಲ್ಲ ಮಾಡಿದ್ದಾರೆ. ಅವ್ರೇನು ಮಾತಾಡಿದಾರೋ ಅದಕ್ಕೆ ಅವರೇ ಉತ್ತರ ಕೊಡ್ತಾರೆ. ಸಿದ್ದರಾಮಯ್ಯ ಸಾಹೇಬರಿಗೆ ಕೇಳಿ, ಅವರೇನು ಆಕ್ಸೆಸಿಬಲ್ ಇರ್ತಾರಲ್ಲ. ಹಿಜಾಬ್ಗೂ ಮತ್ತೆ ನಮ್ಮ ಈ ಸ್ವಾಮೀಜಿಗಳು ಹಾಕೊಳ್ಳೋ ಶಿರವಸ್ತ್ರಕ್ಕೂ ಅವರು ಕಂಪೇರ್ ಮಾಡಿಲ್ಲ. ಅವ್ರು ಹೇಳಿದ ಎಲ್ಲಾ ಸಂಸ್ಕೃತಿಗಳಲ್ಲೂ ಕೂಡ ಆ ರೀತಿ ಒಂದು ರೀತಿ ತಲೆ ಮೇಲೆ ವಸ್ತ್ರ ಧರಿಸ್ಕೊಳ್ಳುವಂತ ಪದ್ಧತಿ ಇದೆ. ಸ್ವಾಮೀಜಿಗಳ ಬಗ್ಗೆ ಎಲ್ಲ ಧರ್ಮದವರ ಬಗ್ಗೆ ಗೌರವ ಇದೆ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಆಡಿದ ಮಾತಿಗೆ ಸದಾ ಶಾಂತ ಚಿತ್ತವಾಗಿರುವಂತ ಸ್ವಾಮೀಜಿಗಳು ಸಿಟ್ಟಾಗಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಮೇಲೆ ಮಠಾಧೀಶರು ಸಿಟ್ಟು ಕಡಿಮೆ ಆಗಲಿಲ್ಲ. ನೋಡ್ರಿ, ಸಿದ್ದರಾಮಯ್ಯ ಒಂದು ಕೆಲಸ ಮಾಡಿ, ನಿಮ್ಮ ಹೆಸರಲ್ಲಿ ರಾಮ ಹೆಸರು ತೆಗೆದುಬಿಟ್ಟು, ಸಿದ್ಧ ಹೆಸರು ತೆಗೆದುಬಿಟ್ಟು, ಅಲ್ಲಾವುದ್ದೀನ್ ಖಿಲ್ಜಿ ಇಲ್ಲ ಅಂತಂದರೆ ಥೋಮಸ್ ಎರಡು ಏನಾದರೂ ಹೆಸರಿಟ್ಕೊಂಡು ಮತಾಂತರ ಆಗಿಬಿಡಿ, ಅವಾಗ ಎಲ್ಲರೂ ಗೊತ್ತಾಗತ್ತದೆ. ನಾವೊಂದು ವಿಷಯ ಹೇಳ್ತೇವೆ, ಎಲ್ಲಿ ಏನೇ ನಡೆದರೂ ಕೂಡ ಧಾರ್ಮಿಕ ಸಂಘ ಸಂಸ್ಥೆಗಳ ಮೇಲೆ, ಮಠಾಧಿಪತಿಗಳ ಮೇಲೆ ಮಾತನಾಡುವಂಥದ್ದು ಇದೊಂದು ಫ್ಯಾಷನ್ ಆಗೋಗ್ಬಿಟ್ಟಿದೆ. ಇದನ್ನು ಸುಮ್ಮನೆ ಮಠಾಧಿಪತಿಗಳನ್ನು ತಂದು ವಿವಾದಕ್ಕೆ ಈಡು ಮಾಡುವಂಥದ್ದು ಸರಿಯಾದದ್ದಲ್ಲ. ಯಾರೇ ಇದ್ರೂ ಒಂದು ಗುರುಸ್ಥಾನದಲ್ಲಿ, ಜಗತ್ತಿಗೆ ಗುರುಸ್ಥಾನ ಭಾಳ ಪವಿತ್ರ, ಶ್ರೇಷ್ಠ ಅಂತ ಗುರುಸ್ಥಾನಕ್ಕೆ ಒಪ್ಪುವಂಥ ಯಾವುದೇ ಮಠಾಧೀಶರಾಗಲಿ, ಸಂತ ಸ್ವಾಮಿಗಳಾಗಲಿ, ಇದರಿಂದ ಅವ್ರ ಬಗ್ಗೆ ಈ ರೀತಿಯಾಗಿ ಮಾತಾಡುವುದು ಅವರಿಗೆ ಶೋಭಿಸುವುದಿಲ್ಲ. ಮಾನಸಿಕ ರೋಗವನ್ನು ಆಗಿದ್ದಾವೆ. ಕ್ಷಮಾ ಕೇಳಲಿಲ್ಲ ಅಂದರೆ ಅವರ ವಿಧಾನಸಭಾ, ಅವರ CLP ಅಧ್ಯಕ್ಷರ ಮನೆ ಇದೆ ಶಿವಾನಂದ ಸರ್ಕಲಲ್ಲಿ, ಅದನ್ನ ಮುಂದೆ ಸ್ವಾಮೀಜಿಗಳು ಹೋಗಿ ಧರಣಿ ಮಾಡೋದಕ್ಕೂ ಕೂಡ ಹಿಂದಕ್ಕೆ ಸರಿಯೋರಲ್ಲ. ನಾವು 2ನೇ ತಾರೀಕು ಡೆಲ್ಲಿಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ವಿಷಯವನ್ನು ತಿಳಿಸ್ತೀವಿ. ಸಿದ್ದರಾಮಯ್ಯ ಹೇಳಿಕೆಗೆ ಕಾಂಗ್ರೆಸ್ನವರೆಲ್ಲ ತಲೆ ತಗ್ಗಿಸುವ ಹಾಗಾಗಿದೆ. ಇದನ್ನೆಲ್ಲ ನೋಡ್ಕೊಂಡು ಬಿಜೆಪಿಯವರು ಸುಮ್ಮನಿರ್ತಾರ? ವಾಗ್ದಾಳಿ ಮಾಡಿದ್ರು, ರಾಜಕೀಯ ಬೇಳೆಯನ್ನು ಕೂಡ ಬೇಯಿಸಿಕೊಂಡ್ರು. ಎಲ್ಲೋ ಒಂದು ಕಡೆ ಬೇಸ್ಲೆಸ್ ಆಗಿಬಿಟ್ಟಿದ್ದಾರೆ ಅವರು, ಹತಾಶರಾಗಿ ಎಲ್ಲೋ ಮುಳುಗಿ ಹೋಗ್ತಾ ಇದ್ದೀವಿ ಅನ್ನೋಂಥ ಭಾವನೆ ಬರೋದ್ರಿಂದ ಮನಸ್ಸಿಗೆ ತಿಳಿದಂಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಮಾರಕ ಆಗುತ್ತೆ. ಅದು ಒಳ್ಳೆಯ ರೀತಿ ಅಲ್ಲ. ಸಿದ್ದರಾಮಯ್ಯ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಭಾಳ ತೂಕವಾಗಿ, ಗೌರವವಾಗಿ ಮಾತಾಡಬೇಕು. ಇದು ಕೊನೆ ದಿನಗಳು ನಿಮ್ಮ ರಾಜಕಾರಣಕ್ಕೆ, ನಿಮ್ಮ ಪಕ್ಷಕ್ಕೆ. ಅದಕ್ಕೋಸ್ಕರ ಹೇಳ್ತೇನೆ ನಾನು, ಸ್ವಯಂ ನಿವೃತ್ತಿ ಘೋಷಣೆ ಮಾಡ್ತೀರಾ, ಘೋಷಣೆ ಮಾಡಿ. ಇಲ್ಲ, ನಿಮ್ಮ ಪಕ್ಷದ ನಾಯಕರು ಸಿದ್ದರಾಮಯ್ಯನವರ ಹೇಳಿಕೆನ ನಾವು ಖಂಡನೆ ಮಾಡಿ ಅವ್ರು ವಜಾ ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡಿ. ಎರಡರೂ ಒಳ್ಳೆಯದು. ಇದು ಅವರ ಅವನತಿಗೆ ಕಾರಣ ಆಗುತ್ತೆ ಅಂತ ನಂಬ್ತೇನೆ. ಮಠಗಳು ಖಾವಿ ಅನ್ನತಕ್ಕಂಥದ್ದು ಒಂದು ಬೆಂಕಿ ಇದ್ದಾಗ, ಬೆಂಕಿಗೆ ಕೈ ಹಾಕಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಸುಟ್ಟೋಗುತ್ತೆ, ಸರ್ವನಾಶ ಆಗುತ್ತೆ. ಇದರ ಪರಿಣಾಮವನ್ನು ಅವರು ಎದುರು ಕಾಣಲಿಕ್ಕಿದ್ದಾರೆ. ಎಲ್ಲ ಸ್ವಾಮಿಗಳ ಬಗ್ಗೆ ಮಾತಾಡೋಕ್ಕೆ ಏನಿದೆ ಹಕ್ಕು ಅವನಿಗೆ? ಮನುಷ್ಯನಿಗೆ ಬ್ಲಡ್ ಯಾವುದು? ನಮ್ಮದೇ ಬ್ಲಡ್ಡು. ಆ ಬ್ಲಡ್ನ ಏನು ಮಾಡವ್ರೆ? ಆ ಬ್ಲಡ್ನ ತಗೊಂಡೋಗ್ಬಿಟ್ಟು ಮೀರ್ ಸಾಲಕ್ಕೆ ಬ್ಲಡ್ಗೆ ಕನ್ವರ್ಟ್ ಮಾಡಿಬಿಟ್ಟವನೆ. ಯಾವಾಗ ಜಿನ್ನ ಮಾಡಿದಲ್ಲ 40ಗೆ, ಅದಕ್ಕೆ ಕನ್ವರ್ಟ್ ಮಾಡಿಬಿಟ್ಟವನು ಇವನು.
ಸ್ವಾಮೀಜಿಗಳಿಗೆ ಅವಮಾನ ಆಗುವ ಹೇಳಿಕೆ ಕೊಟ್ಟಿಲ್ಲ ಅಂತಾರೆ ಸಿದ್ದರಾಮಯ್ಯ. ಮಠಾಧೀಶರಿಗೆ ಅವಮಾನ ಮಾಡಿದ್ದಾರೆ ಅಂತ ಬಿಜೆಪಿಯವರು. ಹಿಜಾಬ್ ಬಟ್ಟೆಗೂ ಸ್ವಾಮೀಜಿಗಳ ಶಿರವಸ್ತ್ರಕ್ಕೂ ಯಾಕೆ ಒಲಿಸಿದ್ರಿ ಅನ್ನೋದು ಮಠಾಧೀಶರ ಮಾತು. ಈಗಲಾದ್ರೂ ಸಿದ್ದರಾಮಯ್ಯ ಕ್ಷಮೆ ಕೇಳಿ ಇತಿಶ್ರೀ ಹಾಡ್ತಾರಾ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬ್ಯಾನ್ ಮುಸ್ಲಿಂ ಅಭಿಯಾನ, ಹಿಂದೂ ಸಂಘಟನೆಗಳ ಈ ಅಭಿಯಾನ ರಾಜ್ಯದ ಮೂಲೆ ಮೂಲೆಗೂ ಕೂಡ ಹರಡ್ತಾ ಇದೆ. ಒಂದೊಂದು ಜಿಲ್ಲೆಯಲ್ಲೂ ಕೂಡ ಮುಸ್ಲಿಂ ವ್ಯಾಪಾರವನ್ನ ಬಹಿಷ್ಕರಿಸಲಾಗ್ತದೆ. ಫಾರ್ ದ ಫಸ್ಟ್ ಟೈಮ್ ಈ ಮುಸ್ಲಿಂ ವ್ಯಾಪಾರ ಬಾಯ್ಕಟ್ ವಿಷಯದಲ್ಲಿ ಸಿಎಂ ಬೊಮ್ಮಾಯಿ ಮಾತನಾಡಿದ್ದಾರೆ. ಕರಾವಳಿಯಿಂದ ಕೊಡಗಿಗೆ ಬ್ಯಾನ್ ಮುಸ್ಲಿಂ ಅಭಿಯಾನ. ಮಂಗಳೂರಿನಿಂದ ಬೆಂಗಳೂರಿಗೆ ಬ್ಯಾನ್ ಮುಸ್ಲಿಂ ಅಭಿಯಾನ. ದಕ್ಷಿಣದಿಂದ ಉತ್ತರ ಕರ್ನಾಟಕಕ್ಕೂ ಹೋದ ಬ್ಯಾನ್ ಮುಸ್ಲಿಂ ಅಭಿಯಾನ. ಇದು ನೋಡಿ 2002ರಲ್ಲೇ ಧರ್ಮದತ್ತಿ ಕಾನೂನಲ್ಲಿ ಇದೆ ಮತ್ತು ಇದು ಮೊದಲನೇ ಸತಿ ಅಲ್ಲ. ಈ ಬಾರಿ ಅದೆಲ್ಲರೂ ಕೂಡ ಗುರುತಿಸ್ತಾ ಇದ್ದಾರೆ ಅಷ್ಟೇ. ಅದು ಟೆಂಪ್ರರಿ. ಧರ್ಮದತ್ತಿ ಕಾನೂನು ಅನ್ವಯ ಕೆಲವು ದೇವಸ್ಥಾನಗಳಲ್ಲಾಗಿದೆ. ಶಾಂತಿಯಿಂದ ಏನೇ ಸಮಸ್ಯೆ ಇದ್ದರೂ ಕುಂತು ಮಾತನಾಡಿ ಬಗೆಹರಿಸಿದರೆ ಎಲ್ಲವೂ ಕೂಡ ಸಾಧ್ಯ ಇದೆ ಅಂತ ನನ್ನ ಭಾವನೆ. ಉಡುಪಿಯ ಧಾರ್ಮಿಕ ಕ್ಷೇತ್ರಗಳಲ್ಲಿ ಶುರುವಾದ ಮುಸ್ಲಿಂ ವ್ಯಾಪಾರಿಗಳ ನಿಷೇಧ ಅಭಿಯಾನ 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಶುರುವಾಗಿದೆ. ಇಷ್ಟು ದಿನ ಸುಮ್ಮನಿದ್ದ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅಭಿಯಾನವನ್ನು ಪರೋಕ್ಷವಾಗಿ ಬೆಂಬಲಿಸಿದ್ದಾರೆ. ಈಗ ರಾಜ್ಯವ್ಯಾಪಿ ಮುಸ್ಲಿಂ ವ್ಯಾಪಾರಕ್ಕೆ ಆರ್ಥಿಕ ಬಹಿಷ್ಕಾರ ಶುರುವಾಗಿದೆ. ಬೆಂಗಳೂರು ಕರಗದಲ್ಲೂ ವ್ಯಾಪಾರ ದಂಗಲ್. ಬೆಂಗಳೂರಿನ ಧರ್ಮರಾಯಸ್ವಾಮಿ ಜಾತ್ರೆ ಮತ್ತು ಬೆಂಗಳೂರು ಕರಗಕ್ಕೂ ವ್ಯಾಪಾರ ದಂಗಲ್ ಕಾಲಿಟ್ಟಿದೆ. ವಿಶ್ವವಿಖ್ಯಾತ ಬೆಂಗಳೂರು ಕರಗದ ವೇಳೆ ಮುಸ್ಲಿಮರ ವ್ಯಾಪಾರ ನಿರ್ಬಂಧಿಸುವಂತೆ ಹಿಂದೂ ಜಾಗರಣ ವೇದಿಕೆ ಧಾರ್ಮಿಕ ದತ್ತಿ ಇಲಾಖೆಗೆ ಮನವಿ ಮಾಡಿದೆ. ಧಾರವಾಡ ಆಂಜನೇಯ ಜಾತ್ರೆಗೂ ವ್ಯಾಪಾರ ದಂಗಲ್. ಧಾರವಾಡ ನುಗ್ಗಿಕೇರಿ ಆಂಜನೇಯ ದೇವಸ್ಥಾನದ ಬಳಿ ಇರುವ ಮುಸ್ಲಿಂ ಅಂಗಡಿ ತೆರವಿಗೆ ಶ್ರೀರಾಮ ಸೇನೆ ಸಂಘಟನೆಯಿಂದ ಪ್ರತಿಭಟನೆ ನಡೆದಿದೆ. ದೇವಸ್ಥಾನ ಆಡಳಿತ ಮಂಡಳಿಗೆ ಮುಸಲ್ಮಾನರ ಅಂಗಡಿ ಬಂದ್ ಮಾಡಿಸಲು ಮನವಿ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೂ ಕಾಲಿಟ್ಟ ವ್ಯಾಪಾರ ದಂಗಲ್. ಮೈಸೂರಿನ ಐತಿಹಾಸಿಕ ಚಾಮುಂಡಿ ಬೆಟ್ಟದಲ್ಲೂ ಮುಸ್ಲಿಮರ ಅಂಗಡಿಗಳಿವೆ. ಟೆಂಡರ್ನಲ್ಲಿ ಹಿಂದೂಗಳಿಗಷ್ಟೇ ಅವಕಾಶ ಕೊಡಿ ಅಂತ ಮೈಸೂರು ಡಿಸಿಗೆ ವಿಶ್ವ ಹಿಂದೂ ಪರಿಷತ್ ಮನವಿ ಸಲ್ಲಿಸಿದೆ. ಚಾಮುಂಡಿ ಬೆಟ್ಟದಲ್ಲಿ 5 ಮುಸ್ಲಿಮರ ಅಂಗಡಿಗಳಿವೆ, ಅವುಗಳನ್ನು ತೆರವು ಮಾಡಿ ಅಂತ ಜಿಲ್ಲಾಧಿಕಾರಿಗೆ ಅರ್ಜಿ ಕೊಟ್ಟಿದ್ದಾರೆ. ಮಂಡ್ಯ, ಕೊಡಗು, ಸವದತ್ತಿಯಲ್ಲೂ ವ್ಯಾಪಾರ ದಂಗಲ್. ಕೊಡಗು ಜಿಲ್ಲೆಯ ಶನಿವಾರ ಸಂತೆಯ ಮನೆಹಳ್ಳಿ ಮಠದಲ್ಲಿ ನಡೆಯುತ್ತಿರುವ ಕೃಷಿ ಮತ್ತು ಕುಲಗೋವು ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳ ಅಂಗಡಿಗಳನ್ನು ಬಜರಂಗ ದಳದವರು ಖಾಲಿ ಮಾಡಿಸಿದ್ದಾರೆ. ಟಾಯ್ಸ್, ಕಬ್ಬಿನ ಹಾಲು ಮತ್ತು ತಿಂಡಿ ತಿನಿಸುಗಳ ಅಂಗಡಿ ಹಾಕಿದ್ದ ಮುಸ್ಲಿಮರ ಅಂಗಡಿಗಳನ್ನು ಎತ್ತಂಗಡಿ ಮಾಡಿಸಿದ್ರು. ಬೆಳಗಾವಿಯ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಮುತಾಲಿಕ್ ಭೇಟಿ ನೀಡಿ ಅನ್ಯಧರ್ಮೀಯ ವ್ಯಾಪಾರಕ್ಕೆ ಅವಕಾಶ ಕೊಡಬಾರದು, ದೇಗುಲ ಆವರಣದಲ್ಲಿ ತಂಬಾಕು, ಮಾಂಸ, ಮದ್ಯ ನಿಷೇಧಿಸಿ ಅಂತ ಸ್ಥಳೀಯ ಶಾಸಕ ಆನಂದ್ ಮಾಮನಿಗೆ ಮನವಿ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಮುಜರಾಯಿ ದೇಗುಲದಲ್ಲಿ ಹಿಂದೂಗಳಷ್ಟೇ ವ್ಯಾಪಾರ ಮಾಡಲಿ, ಮುಸ್ಲಿಮರಿಗೆ ಅಂಗಡಿ ನೀಡಿದರೆ ತೆರವುಗೊಳಿಸಿ ಅಂತ ತಹಶೀಲ್ದಾರ್ಗೆ ಹಿಂದೂ ಸಂಘಟನೆಗಳು ಎಚ್ಚರಿಸಿವೆ. ಕೊಲ್ಲೂರು ಸಲಾಂ ಮಂಗಳಾರತಿಗೂ ಧರ್ಮದಂಗಲ್ ಎಂಟ್ರಿ. ಸಲಾಂ ಮಂಗಳಾರತಿ ಕೊಲ್ಲೂರು ಮೂಕಾಂಬಿಕಾ ದೇಗುಲದಲ್ಲಿ ನಡೆಸುವ ಮಂಗಳಾರತಿ ಕಾರ್ಯಕ್ರಮ. ಟಿಪ್ಪು ಸುಲ್ತಾನ್ ನೆನಪಿನಲ್ಲಿ ಇಷ್ಟು ವರ್ಷ ಸಲಾಂ ಮಂಗಳಾರತಿ ನಡೆಯುತ್ತಿತ್ತು. ಆದರೆ ಟಿಪ್ಪುವನ್ನ ಕ್ರೂರಿ, ಮತಾಂಧ, ಹಿಂದೂ ವಿರೋಧಿ ಎಂದಿರುವ ವಿಶ್ವ ಹಿಂದೂ ಪರಿಷತ್ನವರು ಸಾವಿರಾರು ಹಿಂದೂಗಳನ್ನ ಟಿಪ್ಪು ನರಮೇಧ ನಡೆಸಿದ್ದಾನೆ. 100 ದೇವಸ್ಥಾನಗಳು ಟಿಪ್ಪುವಿನಿಂದ ಧ್ವಂಸಗೊಂಡಿವೆ. ಅವನ ಹೆಸರಲ್ಲಿ, ಸಲಾಂ ಹೆಸರಲ್ಲಿ ಮೂಕಾಂಬಿಕೆಗೆ ಮಂಗಳಾರತಿ ನಡೆಸದಂತೆ ಧಾರ್ಮಿಕ ದತ್ತಿ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅಂತ ಶಶಿಕಲಾ ಜೊಲ್ಲೆಗೆ ಮನವಿ ಸಲ್ಲಿಸಿದ್ದಾರೆ. ಟಿಪ್ಪು ಸುಲ್ತಾನ್ನ ಹೆಸರಲ್ಲಿ ಪ್ರತಿದಿನ ರಾತ್ರಿ 8 ಗಂಟೆಗೆ ಸಲಾಂ ಎಂಬ ಹೆಸರಿನಲ್ಲಿ ದೇವಿಗೆ ಮಂಗಳಾರತಿ ಆಗುತ್ತೆ. ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಆಯುಕ್ತರಾದಂತಹ ಶ್ರೀಮತಿ ರೋಹಿಣಿ ಸಿಂಧೂರಿ ಅವರಿಗೆ ಯಾವುದು ಟಿಪ್ಪುವಿನ ಹೆಸರಲ್ಲಿ ಆಗುತ್ತಿರುವಂತಹ ಸಲಾಂ ಎಂಬ ಹೆಸರಲ್ಲಿ ಆಗುತ್ತಿರುವಂತಹ ಮಹಾ ಮಂಗಳಾರತಿ ಏನಿದೆ ಅದನ್ನು ರದ್ದು ಮಾಡಬೇಕು. ಮಸೀದಿ, ಚರ್ಚ್ಗಳ ಮೈಕ್, ಸ್ಪೀಕರ್ಗೂ ಬ್ರೇಕ್. ಪ್ರತಿದಿನ ಬೆಳಿಗ್ಗೆ ಮಸೀದಿಗಳಲ್ಲಿ ಜೋರಾಗಿ ಮೈಕ್ ಹಾಕಿ ಅಲ್ಲಾಹು ಅಕ್ಬರ್ ಕೂಗೋ ಆಜಾನ್ಗೂ ಬ್ರೇಕ್ ಬೀಳಲಿದೆ. ಚರ್ಚ್ಗಳಲ್ಲಿ ಮೈಕ್, ಸ್ಪೀಕರ್ಗಳನ್ನು ಶೀಘ್ರದಲ್ಲೇ ತೆರವು ಮಾಡಲು ಚಿಕ್ಕಮಗಳೂರು ನಗರಸಭೆ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹಿಜಾಬ್ ಗೊಂದಲದ ನಡುವೆ ಎಸ್ಎಸ್ಎಲ್ಸಿ ಪರೀಕ್ಷೆ ಬೇರೆ ಆರಂಭವಾಗ್ತಾ ಇರುವಂತದ್ದು. ಎಸ್ಎಸ್ಎಲ್ಸಿ ಪರೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ. ಇನ್ನು ಸಾಕಷ್ಟು ಜನ ವಿದ್ಯಾರ್ಥಿನಿಯರು ಯಾರೆಲ್ಲ ಹಿಜಾಬ್ ಅನ್ನ ಹಾಕೊಂಡೇ ನಾವು ಪರೀಕ್ಷೆಯನ್ನ ಬರಿತೀವಿ ಅಂತ ಹೇಳ್ತಾ ಇದ್ರು, ಅವರು ಈಗ ಪರೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಬರೆಯೋದಿಲ್ಲ, ನಮ್ಗೆ ಅವಕಾಶ ಮಾಡಿಕೊಡ್ಬೇಕು, ಹಿಜಾಬ್ ಹಾಕೊಂಡೇ ಬರಿತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಮತ್ತೊಂದು ಕಡೆ ಶಿಕ್ಷಣ ಸಚಿವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನೀವು ಹಿಜಾಬ್ ಹಾಕೊಂಡು ಬಂದ್ರೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅಂತ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಯ್ತು ನೋಡೋಣ.
ಹಿಜಾಬ್ ಟೆನ್ಷನ್ ನಡುವೆ ಎಸ್ಎಸ್ಎಲ್ಸಿ ಎಕ್ಸಾಮ್ ಶುರು. ಹಿಜಾಬ್ ಧರಿಸಿ ಬಂದವರಿಗಿಲ್ಲ ಪರೀಕ್ಷೆಗೆ ಎಂಟ್ರಿ. 2 ವರ್ಷ ಕೊರೋನಾ ಭಯದ ನಡುವೆಯೇ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆದಿತ್ತು. ಈ ವರ್ಷ ಕೊರೋನಾ ಆತಂಕ ಕಡಿಮೆಯಾಗಿದೆ. ಹೀಗಾಗಿ ಸುರಕ್ಷಾ ಕ್ರಮಗಳನ್ನು ಕೈಗೊಂಡು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ಶಿಕ್ಷಣ ಇಲಾಖೆ ಸಜ್ಜಾಗಿದೆ. ನಾಡಿದ್ದು ಸೋಮವಾರದಿಂದಲೇ ಪರೀಕ್ಷೆ ಶುರುವಾಗ್ತಿದ್ದು ಏಪ್ರಿಲ್ 11ರವರೆಗೂ ನಡೆಯಲಿದೆ. ಆದರೆ ಈ ಬಾರಿ ಪರೀಕ್ಷೆಗೆ ಸಮಸ್ಯೆ ಆಗ್ತಿರೋದು ಹಿಜಾಬ್ ವಿವಾದ. ಹಿಜಾಬ್ಗೆ ವಿದ್ಯಾರ್ಥಿನಿಯರು ಪಟ್ಟು ಹಿಡಿದಿದ್ದು ಈ ಹಿಂದೆ ಶಾಲೆ ತರಗತಿ ಪರೀಕ್ಷೆ ಬಹಿಷ್ಕರಿಸಿದ್ರು. ಈಗ ಹಿಜಾಬ್ ಬಿಸಿಯಲ್ಲೇ ಎಸ್ಎಸ್ಎಲ್ಸಿ ಎಕ್ಸಾಮ್ ನಡೀತಿದೆ. ಈ ಬಾರಿ ಪರೀಕ್ಷೆಗೆ ಒಟ್ಟು 8,73,846 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ಅದರಲ್ಲಿ 8,20,888 ವಿದ್ಯಾರ್ಥಿಗಳು ಹೊಸಬರು, 46,200 ಮಂದಿ ಖಾಸಗಿ ವಿದ್ಯಾರ್ಥಿಗಳಿದ್ದಾರೆ. ಒಟ್ಟು 4,52,732 ಗಂಡು ಮಕ್ಕಳು ಪರೀಕ್ಷೆ ಬರೆದಿದ್ರೆ 4,21,110 ಮಂದಿ ವಿದ್ಯಾರ್ಥಿನಿಯರು ಪರೀಕ್ಷೆ ಬರೆದಿದ್ದಾರೆ. ಒಟ್ಟು 3,444 ಪರೀಕ್ಷಾ ಕೇಂದ್ರಗಳಲ್ಲಿ 45,289 ಪರೀಕ್ಷಾ ಕೊಠಡಿಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಹೈಕೋರ್ಟ್ ತೀರ್ಪು ನೀಡಿರೋ ಹಿನ್ನೆಲೆ ಹಿಜಾಬ್ ಧರಿಸಿಕೊಂಡು ಬಂದ ವಿದ್ಯಾರ್ಥಿನಿಯರಿಗೆ ಪರೀಕ್ಷೆಗೆ ಶಿಕ್ಷಣ ಇಲಾಖೆ ಅವಕಾಶ ನೀಡಿಲ್ಲ. ರಾಜ್ಯದ ಎಲ್ಲ ಸರ್ಕಾರಿ, ಖಾಸಗಿ, ಅನುದಾನಿತ ಶಾಲೆಗಳಲ್ಲಿ ಸರ್ಕಾರ ನಿಗದಿಪಡಿಸಿರುವ ಸಮವಸ್ತ್ರ ಆಡಳಿತ ಮಂಡಳಿಗಳು ನಿರ್ಧರಿಸಿರುವ ಸಮವಸ್ತ್ರ ಧರಿಸಿಯೇ ಬರಬೇಕು. ಈ ಬಾರಿ ಪರೀಕ್ಷೆಗೆ ಗೈರಾದ ವಿದ್ಯಾರ್ಥಿಗಳಿಗೆ ಅಥವಾ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆಗೆ ಅವಕಾಶ ಇರುತ್ತೆ. ಆದರೆ ಹಿಜಾಬ್ಗಾಗೆ ಪರೀಕ್ಷೆಗೆ ಬರದಿದ್ರೆ ನಾವೇನು ಮಾಡೋಕ್ಕಾಗೋಲ್ಲ ಅಂತ ಶಿಕ್ಷಣ ಇಲಾಖೆ ಎಚ್ಚರಿಕೆ ನೀಡಿದೆ. ವಿಧಾನಸಭೆ ವಿಧಾನ ಪರಿಷತ್ ಒಳಗಡೆನೂ ಸಹಿತ ಈ ಇಶ್ಯೂ ಬಂದಾಗ ಸರ್ಕಾರ ತನ್ನ ಸ್ಟ್ಯಾಂಡನ್ನು ಕ್ಲಾರಿಫೈ ಮಾಡಿದೆ. ಇದಾದ್ಮೇಲೂ ಬಂದರೆ ಸರ್ಕಾರದ ಯಾವ ಲಾನ ಫಾಲೋ ಮಾಡಿ ಅದನ್ನು ಇನ್ನೊಬ್ಬರಿಗೆ ಬಂದು ಡಿಸ್ಟರ್ಬ್ ಮಾಡ್ತೀವಿ ಅಂದರೆ ಖಂಡಿತ ಆ್ಯಕ್ಷನ್ ತಗೊಂಡು ಈ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಸಹ ನಾವೀಗಾಗಲೇ ಜಿಲ್ಲಾ ಹಂತದಿಂದ, ಬ್ಲಾಕ್ ಹಂತದಿಂದ ಮತ್ತು ಗ್ರಾಮ ಹಂತದಿಂದ ಎಲ್ಲ ಕೇಂದ್ರಗಳಲ್ಲೂ ಸಹ ನಾವು ಮಾಡಿದ್ದೀವಿ. ಇದು ಆಡಳಿತಾತ್ಮಕ ವಿಚಾರ ಆಗಿರೋದ್ರಿಂದ ಸರ್ಕಾರ ಏನು ಆದೇಶ ಹೊರಡಿಸುತ್ತೆ ಆದೇಶದ ಪ್ರಕಾರ ಕ್ರಮ ಕೈಗೊಳ್ಳೋದಕ್ಕೆ ಎಲ್ಲ ಮುಖ್ಯ ಅಧೀಕ್ಷಕರಿಗೆ ತಿಳಿಸಲಾಗಿದೆ. ಅದ್ರ ಬಗ್ಗೆ ನಾನು ಈಗಲೇನು ಹೇಳೋಕ್ಕಾಗಲ್ಲ, ಯಾಕೆಂದರೆ ನನಗೆ ಪರೀಕ್ಷೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದು. ಮತ್ತು ಆಡಳಿತಾತ್ಮಕವಾಗಿ ಏನೇ ಇದ್ರೂ ಸಹ ಅಲ್ಲಿ DC, CEO ಮತ್ತು ಉಪನಿರ್ದೇಶಕರು ಪ್ರತಿ ಜಿಲ್ಲೆಯಲ್ಲಿರ್ತಾರೆ, ಅವರು ಸೂಕ್ತ ಕ್ರಮ ತಗೊಳ್ತಾರೆ. ಧರ್ಮ, ಜಾತಿ, ರಾಜಕೀಯ ಎಲ್ಲಕ್ಕಿಂತ ಮುಖ್ಯವಾದದ್ದು ಭವಿಷ್ಯ. ಭವಿಷ್ಯಕ್ಕಾಗಿ ಶಿಕ್ಷಣ ಮುಖ್ಯ. ಹಿಜಾಬ್ಗೆ ಅವಕಾಶ ಕೊಡದಿದ್ರೆ ಎಕ್ಸಾಮ್ಗೆ ಬರಲ್ಲ ಅನ್ನೋ ವಿದ್ಯಾರ್ಥಿಗಳು ಮತ್ತು ಪೋಷಕರ ಮನವೊಲಿಕೆಯೂ ಆಗ್ತಿದೆ. ಏನೇ ಆಗ್ಲಿ ಸೋಮವಾರದಿಂದ ಎಕ್ಸಾಮ್ ಬರೆಯೋರಿಗೆಲ್ಲ ಆಲ್ ದಿ ಬೆಸ್ಟ್. ಅಗ್ರರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಬೆಲೆ ಏರಿಕೆ ವಿರುದ್ಧ ದೇಶದಾದ್ಯಂತ 3 ಹಂತದ ಪ್ರತಿಭಟನಾ ಅಭಿಯಾನವನ್ನು ನಡೆಸೋದಾಗಿ ಕಾಂಗ್ರೆಸ್ ಘೋಷಣೆಯನ್ನ ಮಾಡಿರುವಂಥದ್ದು. ಮೆಹಂಗಾಯಿ ಮುಕ್ತ್ ಭಾರತ್ ಅಭಿಯಾನ ಹೆಸರಲ್ಲಿ ಮಾರ್ಚ್ 31ರಿಂದ ಏಪ್ರಿಲ್ 7ರವರೆಗೆ ದೇಶದಾದ್ಯಂತ ರ್ಯಾಲಿಗಳು, ಮೆರವಣಿಗೆಗಳನ್ನು ಆಯೋಜನೆ ಮಾಡಲಾಗಿದೆ. LPG ಸಿಲಿಂಡರ್ಗಳಿಗೆ ಹಾರವನ್ನು ಹಾಕಿ ಡ್ರಮ್ ಬಾರಿಸುವಂಥದ್ದು, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಖಂಡಿಸೋದು, ಮನೆ ಮನೆ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು, ಸಾರ್ವಜನಿಕರು ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಕಾಂಗ್ರೆಸ್ ಮನವಿಯನ್ನು ಮಾಡಿಕೊಂಡಿದೆ. भारतीय जनता पार्टी निर्मित महंगाई केवल मुट्ठी भर अमीरों को छोड़ देती है, बाकी सबको निचोड़ देती है. अच्छे दिन की लूट ने भारतीयों के बजट का बजट बिगाड़ दिया है. एक तरफ देश के लोगों की आमदनी कर दी कम और दूसरी तरफ बेतहाशा महंगाई का दे दिया गम. ರಾಜ್ಯ ಸಚಿವ ಸಂಪುಟ ಸರ್ಜರಿ ಸದ್ಯಕ್ಕಿಲ್ಲ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಂಪುಟ ಸರ್ಕಸ್ ಜೋರಾಗಿತ್ತು. ಆದರೆ ಅಮಿತ್ ಶಾ ರಾಜ್ಯಕ್ಕೆ ಬಂದಾಗ ಈ ಬಗ್ಗೆ ಚರ್ಚೆ ಆಗಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಅಲ್ಲ, ಅವ್ರು ಬರ್ತಾ ಇರೋದು ಸರ್ಕಾರಿ ವಿಶೇಷ ಕಾರ್ಯಕ್ರಮಗಳಿದೆ. ಸಚಿವ ಸಂಪುಟ ಬೆಂಗಳೂರಿನಲ್ಲಿ ಚರ್ಚೆ ಆಗಲ್ಲ. ಅವರು ವರಿಷ್ಠರು ಯಾವಾಗ ಕರೀತಾರೆ ದಿಲ್ಲಿಗೆ ಹೋಗಿ ಚರ್ಚೆ ಮಾಡ್ತಾರೆ. ಸಚಿವ ಸಂಪುಟ ಬೆಂಗಳೂರಿನಲ್ಲಿ ಚರ್ಚೆ ಆಗಲ್ಲ. ಅವರು ವರಿಷ್ಠರು ಯಾವಾಗ ಕರೀತಾರೆ ದಿಲ್ಲಿಗೆ ಹೋಗಿ ಚರ್ಚೆ ಮಾಡ್ತಾರೆ.
ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಕುರ್ಚಿ ಕಾಲು ನಾಳೆಯೇ ಮುರಿದು ಹೋಗಬಹುದು. ನಾಳೆಯೇ ಪ್ರಧಾನಿ ಹುದ್ದೆಗೆ ಇಮ್ರಾನ್ ಖಾನ್ ರಾಜೀನಾಮೆ ಸಲ್ಲಿಸುವಂತ ಸಾಧ್ಯತೆ ಇದೆ. ದೇಶದಲ್ಲಿ ಅಕ್ರಮ ಆಸ್ತಿ ಆರೋಪ, ಆಡಳಿತದಲ್ಲಿ ಕುಸಿತ, ಪ್ರತಿಪಕ್ಷಗಳ ಆಕ್ರೋಶಕ್ಕೆ ಇಮ್ರಾನ್ ಖಾನ್ ತುತ್ತಾಗಿದ್ದಾರೆ. ಅವಿಶ್ವಾಸ ನಿರ್ಣಯ ಮಂಡನೆ ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ. ಆದರೆ ಬಹುಮತ ಸಾಬೀತುಪಡಿಸಲಿಕ್ಕೆ ಸಾಧ್ಯವಿಲ್ಲದ ಕಾರಣ ನಾಳೆನೇ ಇಮ್ರಾನ್ ಖಾನ್ ರಾಜೀನಾಮೆ ನೀಡುವಂತ ಸಾಧ್ಯತೆ ಇದೆ. ಜೊತೆಗೆ ಅಕ್ರಮ ಆಸ್ತಿ ಕೇಸ್ನಲ್ಲೂ ಕೂಡ ಬಂಧನ ಆಗುವಂತ ಆತಂಕ ಖಾನ್ ಬೆನ್ನತ್ತಿದೆ. ಅಗ್ರರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಆಕೆ ಜಿಮ್ ಜೀವನಕ್ಕೆ ಅಡಿಕ್ಟ್ ಆದ ಆಕೆ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡಿಕೊಂಡು ಜಿಮ್ಮು ಡ್ಯಾನ್ಸು ಅಂತ ಒಂಟಿಯಾಗಿಯೇ ಜೀವನವನ್ನ ಕಳೀತಾ ಇದ್ರು. ಪ್ರತಿದಿನ ಕೂಡ ಜಿಮ್ನಲ್ಲೇ 2 ತಾಸು ವರ್ಕೌಟ್ ಅನ್ನ ಮಾಡಿ ಮನೆಗೆ ಹೋಗ್ತಾ ಇದ್ದಂತ ಆಕೆ ಇವತ್ತು ಜಿಮ್ಗೆ ಬಂದಂತ ಸಂದರ್ಭದಲ್ಲಿ ಮತ್ತೆ ಮನೆಗೆ ಹೋಗ್ಲೇ ಇಲ್ಲ. ಯಾಕಂದ್ರೆ ಜಿಮ್ ಮಾಡುತ್ತಲೇ ದಿಢೀರನೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಅತಿಯಾದ ವರ್ಕೌಟ್ ಪ್ರಾಣಕ್ಕೆ ಆಪತ್ತು. ಜಿಮ್ನಲ್ಲೇ ಹಾರಿ ಹೋಯ್ತು ಯುವತಿ ಪ್ರಾಣ. ಯೋಗ, ಜಿಮ್ ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದೇ, ಆದ್ರೆ ಯಾವುದು ಅತಿಯಾಗಬಾರದು ಅಷ್ಟೇ. ಎಷ್ಟೋ ಕಡೆ ಅತಿಯಾದ ವರ್ಕೌಟ್ನಿಂದಲೇ ಪ್ರಾಣ ಕಳ್ಕೊಂಡಿರೋದನ್ನ ನೋಡಿದ್ದೇವೆ. ಜಿಮ್ ಮಾಡ್ತಾನೆ ಎಷ್ಟೋ ಯುವಕರು ಕುಸಿದು ಬಿದ್ದು ಜೀವ ಕಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮೆಲ್ಲರ ಮೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರ ಅಚಾನಕ್ ಸಾವಿಗೂ ಇದೇ ಕಾರಣ ಎನ್ನಲಾಗ್ತಿದೆ. ಇದೀಗ ರಾಜಧಾನಿ ಬೆಂಗಳೂರಿನಲ್ಲಿ ದಿನಕ್ಕೆ 2 ಗಂಟೆ ಜಿಮ್, ಯೋಗ ಅಂತಿದ್ದ ಯುವತಿಯೊಬ್ಬರು ಜಿಮ್ನಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಬೈಯಪ್ಪನಹಳ್ಳಿ ಸಮೀಪದ ಜಿಎಂ ಪಾಳ್ಯದಲ್ಲಿ ವಾಸವಾಗಿದ್ದ ವಿನಯ ಅವರು ನಿತ್ಯ ಜಿಮ್ಗೆ ಹೋಗ್ತಿದ್ರು. ಇಂದು ಮುಂಜಾನೆ 6 ಗಂಟೆ ಸುಮಾರಿಗೆ ವರ್ಕೌಟ್ ಮಾಡಲು ಬಂದಿದ್ದ ವಿನಯ ಸುಮಾರು 1 ಗಂಟೆಗೂ ಅಧಿಕ ಟೈಮ್ ಜಿಮ್ ಮಾಡಿದ್ದಾರೆ. ಈ ವೇಳೆ ವೆಯ್ಟ್ ಲಿಫ್ಟಿಂಗ್ ಮಾಡಲು ಹೋದಾಗ ಏಕಾಏಕಿ ಕುಸಿದು ಬಿದ್ದು ಅಲ್ಲೇ ಸಾವನ್ನಪ್ಪಿದ್ದಾರೆ. ಈ ದೃಶ್ಯಗಳು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಇಲ್ಲಿವರೆಗೂ ಕಂಡು ಬಂದ ಮಾಹಿತಿ ಏನಂತಂದರೆ, ಈ ಮಹಿಳೆ ವಿನಯ ವಿಠಲ್ ಅಂತ ಮೂಲತಃ ಮಂಗಳೂರಿನವಳು. ಇವಳು ಬೆಳಗ್ಗೆ ಜಿಮ್ಮಲ್ಲಿ ಎಕ್ಸಸೈಸ್ ಮಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಕುಸಿದು ಬಿದ್ಲು ಅಂತ ಹೇಳಿ, ಸೊ ಆ ಪ್ರಕಾರವಾಗಿ ಒಂದು ಕಂಪ್ಲೇಂಟ್ ತಗೊಂಡು ನಮ್ಮವರು ಈಗ ಮುಂದಿನ ಪೋಸ್ಟ್ಮಾರ್ಟಮ್ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಮಂಗಳೂರು ಮೂಲದ ವಿನಯ ಮಲ್ಲೇಶ್ ಪಾಳ್ಯದಲ್ಲಿ 2-3 ವರ್ಷಗಳಿಂದ ನೆಲೆಸಿದ್ರು. ಖಾಸಗಿ ಕಂಪನಿಯಲ್ಲಿ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದ ವಿನಯ ಕೆಲ ತಿಂಗಳಿನಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರು. ಜಿಮ್, ಡಾನ್ಸ್ ಅಂತ ತುಂಬಾನೇ ಆಕ್ಟಿವ್ ಆಗಿದ್ರು. ಎಲ್ಲರೊಂದಿಗೂ ಸ್ನೇಹದಿಂದಿದ್ದ ವಿನಯಗೆ ಇಂದು ಜಿಮ್ನಲ್ಲಿ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗಿರಬಹುದು ಎನ್ನಲಾಗ್ತಿದೆ. 2 ವರ್ಷ ಆಯ್ತು ಬಂದು ಸೇರಿ. ಅವರು ಒಬ್ಬರೇ ಇದ್ರು. 6 ಗಂಟೆಗೆ ಹೋಗ್ತಾ ಇದ್ರು, 8 ಗಂಟೆ 8:15 ವಾಪಸ್ ಬಂದ್ಬಿಡೋರು. ಚೆನ್ನಾಗಿದ್ರು, ತುಂಬಾ ಚೆನ್ನಾಗಿದ್ರು, ಆಕ್ಟಿವ್ ಆಗಿದ್ರು, ಚೆನ್ನಾಗಿ ಮಾತಾಡೋರು. ಇವತ್ತು ನಮ್ಗೆ ಗೊತ್ತಿರ್ಲಿಲ್ಲ ಅವ್ರು ಹೋಗಿದ್ದು. ಬೆಳಗ್ಗೆ ಬಂದು ಯಾರೋ ಹೇಳಿದ್ರು ಈ ತರ ಜಿಮ್ಮಲ್ಲಿ ಬಿದ್ದೋಗ್ಬಿಟ್ರು. ನಾವು ಹೋದ್ವಿ, ನೋಡ್ಲೇ ಇಲ್ಲ, ಮುಖ ಕೂಡ ನೋಡ್ಸಿಲ್ಲ ಅವರು. ಸದ್ಯ ವಿನಯ ಮೃತದೇಹವನ್ನ ಸಿವಿ ರಾಮನ್ ನಗರದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಮರಣೋತ್ತರ ಪರೀಕ್ಷೆ ಮಾಡಲಾಗ್ತಿದೆ. ವಿನಯ ಅವರ ಸಾವಿಗೆ ನಿಖರ ಕಾರಣ ಏನಾಗಿರಬಹುದೆಂದು ಮರಣೋತ್ತರ ಪರೀಕ್ಷೆ ವರದಿ ಬಳಿಕವಷ್ಟೇ ಗೊತ್ತಾಗಲಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.